ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಗ್ರಹಣ ಬರ್ತಾ ಇದೆ. ನಾವೆಲ್ಲ ಗ್ರಹಣದ ಬಗ್ಗೆ ಯುವಕರು ವಿಶೇಷವಾಗಿ ತಿಳ್ಕೊಳ್ಬೇಕು. ಈ ಗ್ರಹಣ ಅಂದರೆ ಏನು, ನಾವು ಏನು ಮಾಡಬೇಕು, ಅದರಲ್ಲಿ ವೈಜ್ಞಾನಿಕ ಮನೋಭಾವನೆ ಏನು ಹೇಳ್ತದ, ಧಾರ್ಮಿಕ ಮನೋಭಾವನೆ ಏನು ಹೇಳ್ತದ, ಸಾಮಾಜಿಕದವರು ಏನು ಹೇಳ್ತಾರ, ಇದರ ಬಗ್ಗೆ ವಿಜ್ಞಾನ ಏನು ಹೇಳ್ತದಪ್ಪ, ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ ಇವನ್ನೆಲ್ಲ ನೋಡಿದಾಗ ಸೂರ್ಯ ಸ್ಥಿತವಾಗಿರ್ತಾನೆ. ಭೂಮಿ ತಾನು ತಿರುಗ್ತಾ ಸುತ್ತ ಸೂರ್ಯನ ಸುತ್ತ ಭೂಮಿ ತಿರುಗ್ತದೆ. ಆ ಭೂಮಿಯ ಸುತ್ತ ಚಂದ್ರ ತಿರುಗ್ತಾನೆ. ಈ ಎಲ್ಲ ತಿರುಗುವ ಪ್ರಕ್ರಿಯೆಯಲ್ಲಿ ಸೂರ್ಯ ಮತ್ತು ಭೂಮಿ ಮಧ್ಯದಲ್ಲಿ ಚಂದ್ರ ಬಂದಾಗ ಚಂದ್ರಗ್ರಹಣ, ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಭೂಮಿ ಬಂದಾಗ ಸೂರ್ಯಗ್ರಹಣ. ಇದು ರುಟೀನ್ ಆಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ, ಖಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಇದು ಯಾವ ಸಮಯಕ್ಕೆ ಬರ್ತದೆ ಏನು ಎಂಬುದು ನಾಸಾದವರು ಇವತ್ತಿನ ದಿವಸ ಅಮೆರಿಕಾದವರು ಹೇಳ್ತಾ ಇದ್ದಾರೆ. ಆದರೆ 4000 ವರ್ಷದ ಕೆಳಗೆ ನಮ್ಮ ಪಂಚಾಂಗಗಳಲ್ಲಿ ಖಚಿತವಾಗಿ ಯಾವ ಗ್ರಹಣ ಯಾವಾಗ ಯಾವ ಸಮಯಕ್ಕೆ ಬರ್ತದೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಆರ್ಯಭಟ್ಟ 4000 ವರ್ಷ ಕೆಳಗೆ ಗ್ರಹಗತಿ, ಚಂದ್ರ ಮತ್ತು ಭೂಮಿಯ ದೂರ ಎಷ್ಟದಂತೇಳಿ ಆರ್ಯಭಟ್ಟ ಹೇಳಿಕೊಟ್ಟಿದ್ದ. ವಿಮಾನಶಾಸ್ತ್ರದ ಬಗ್ಗೆ ಭಾರದ್ವಾಜ ಋಷಿಗಳು, ಆರೋಗ್ಯಶಾಸ್ತ್ರದ ಬಗ್ಗೆ ಪತಂಜಲಿ, ಭಾಗಭಟ್ಟ, ಎಂಥ ಮಹಾನ್ ಋಷಿಗಳು ನಮ್ಮವರೆಲ್ಲರೂ ಹೇಳಿದ್ದು. ದುರ್ಭಾಗ್ಯವಾಗಿ ಈಗ ಅದರ ಬಗ್ಗೆ ಮೂಢನಂಬಿಕೆಗಳು ಜಾಸ್ತಿ ಆಗ್ಯಾವ. ನಾವು ಮೂಢನಂಬಿಕೆಗಳ ಕಡೆ ಹೋಗಬಾರ್ದು. ಎರಡನೇದ್ದು ಧಾರ್ಮಿಕ ವಿಷಯ. ಧಾರ್ಮಿಕ ಏನು ಹೇಳ್ತಪ್ಪ ಅಂದ್ರೆ, ದೇವರು ದಾನವರು ಎರಡೂ ಕಲಿತು ಸಮುದ್ರ ಮಥನ ಮಾಡಿದ್ರು, ಅಮೃತ ಬಂತು. ಮಹಾವಿಷ್ಣು ಮೋಹಿನಿ ರೂಪ ತಾಳಿ ಅಮೃತ ಎಲ್ಲ ದೇವತೆಗಳಿಗೆ ಹಂಚುತ್ತಾ ಇದ್ದ. ಸ್ವರಭಾನು ಅಂತಕ್ಕಂಥ ಒಬ್ಬ ರಾಕ್ಷಸ ದೇವತೆಯ ರೂಪ ತಾಳಿ ಮೋಸವಾಗಿ ಅಲ್ಲಿ ಕೂತ. ಸ್ವಲ್ಪ ಅವನ ಕೈಯಲ್ಲಿ ಬೀಳ್ತಾ ಇತ್ತು. ಅವಾಗ ಸೂರ್ಯ ಮತ್ತು ಚಂದ್ರ ಇಬ್ಬರು ಹೋಗಿ ಹೇಳಿದ್ರು, ಇವ ಸ್ವರಭಾನು ರಾಕ್ಷಸ ಇದ್ದಾನೆ, ಅವನಿಗೆ ಕೊಡಬೇಡ್ರಿ. ಅವಾಗ ಮಹಾವಿಷ್ಣು ಅವನ ರುಂಡನ್ನು ಕಟ್ ಮಾಡಿಬಿಟ್ಟ. ಆ ಸ್ವರಭಾನು ಅದು ಪ್ರಾರ್ಥನಾ ಮಾಡ್ತಿತ್ತು ರುಂಡ. ಅವಾಗ ಬ್ರಹ್ಮ ಬಂದು, ಅರೇ ಪಾಪ ಹೀಗಾಗಬಾರ್ದು ಅಂಥೇಳಿ ಒಂದು ಹಾವು ಸರ್ಪ ಅಲ್ಲೇ ಇದ್ದು ಸರ್ಪದ್ದು ರುಂಡ ಕಡಿದು, ಆ ಬರೇ ದಡ ಇದ್ದವನಿಗೆ ಸರ್ಪದ ಮುಖ, ಆ ಬರೇ ರುಂಡ ಇದ್ದವನಿಗೆ ಸರ್ಪದ ಬಾಲವನ್ನು ಇಟ್ಟರು. ಅವರೇ ರಾಹು ಕೇತುಗಳಾದರು. ಸ್ವಲ್ಪ ಅಮೃತ ಕುಡಿದಿದ್ರು, ಆದ ಕಾರಣ ಜೀವಂತ ಇದ್ರು. ವರ್ಷ ಬಂದು ರಾಹು ಕೇತುಗಳು ಅವರಿಗೆ ನುಂಗುತ್ತಾರ. ಸ್ವಲ್ಪ ಹೊತ್ತಾದ್ಮೇಲೆ ಅವರೆಲ್ಲ ಶಕ್ತಿ ಇರೋದೆಲ್ಲ ಬಿಟ್ಟು ಬಿಡ್ತಾರ ಅಂಥೇಳಿ ಪುರಾಣ ಕಥೆ. ಇನ್ನು ಅನೇಕ ರೂಪದಿಂದ ಹೇಳ್ತಾರೆ ಪಂಡಿತರು. ನಾನು ಪಂಡಿತ ಅಲ್ಲ, ಬಹಳ ಕಥೆಗಳನ್ನು ಇದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಇದು ಧಾರ್ಮಿಕ ವಿಷಯವಾಗಿತ್ತು. ಸಾಮಾಜಿಕ ವಿಷಯವಾಗಿ ಈಶ್ವರ್ಚಂದ್ ವಿದ್ಯಾಸಾಗರ್ ಇವರೊಂದು ಪುಸ್ತಕ ಬರೆದಾರ, ಗ್ರಹಣಗಳು. ಆ ಗ್ರಹಣದ ಬಗ್ಗೆ ನಂಬಿಕೆ ಅಪನಂಬಿಕೆ ಅಂಥೇಳಿ. ಈ ಗ್ರಹಣ ಬಂತು ಅಂದ ತಕ್ಷಣ ಈ ಪಂಡಿತರು ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ, ಇವತ್ತು ನಾಳೆ ವಾಟ್ಸಪ್ಗಳಲ್ಲಿ ವಿಪರೀತ ಚಾಲು ಆಗಿಬಿಡ್ತದೆ. ಕುಂಭರಾಶಿ, ಮೇಷರಾಶಿ, ವೃಷಭ ರಾಶಿ, ಕರ್ಕ ರಾಶಿ, ಈ 4 ರಾಶಿಯವರು ಬಹಳ ಜಾಗ್ರತೆ. ಉದರ ಸಂಬಂಧಿತ ರೋಗಗಳು ಬರ್ತಾವ, ಮನೆಯಲ್ಲಿ ಕಲಹಗಳಾಗ್ತಾವ, ಅಣ್ಣ ತಮ್ಮರ ಜಗಳ ಆಗ್ತದ, ಪಾಕಿಸ್ತಾನ್ ಚೈನಾ ನಮ್ಮ ದೇಶದ ಮೇಲೆ ಯುದ್ಧ ಮಾಡುವ ಸಂಭವಗಳವ. ಇವರೆಲ್ಲರೂ ಬಹಳ ಜಾಗ್ರತೆ ಇರಬೇಕು. ಎಳ್ಳು ಮತ್ತು ಕರಿ ಬಟ್ಟಿ ದಾನ ಕೊಡಬೇಕು, ನೀವು ಜಪ ಮಾಡಬೇಕು, ಫಲಾನ ಇದು ಮಾಡಬೇಕು, ಆಗ ಈಗ ಭಯ 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 ಆಗಿಬಿಡ್ತಾರೆ. ಕೆಲವು ಮಂದಿ ಭಯ ಬಿದ್ದು 8 ದಿವಸ ಮೊದಲೇ ಚಾಲು ಮಾಡ್ತಾರೆ. ಗುರುಗಳೇ ಆಚಾರ, ನಂದು ಮೇಷರಾಶಿ ರೀ, ನಂದು ವೃಶ್ಚಿಕ ರಾಶಿ ರೀ, ಹೆಂಗೆ ಮಾಡ್ಬೇಕ್ರಿ, ನಮ್ಮ ಮನೆಗೆ ಜ್ವರ ಬಂದುಬಿಟ್ಟವ್ರಿ, ಆಲ್ರೆಡಿ ಈಗಾಗಲೇ ಇದಾಗ್ಯದ್ರಿ ಅಂತೇಳಿ ಇನ್ನೂ ಗಾಬರಿ ಆಗ್ತಾರೆ. ಈ ವೈರಸ್ ಫೀವರ್ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ, ಆ ಗ್ರಹಣದ ಸಲುವಾಗಿ ಅಡ್ವಾನ್ಸ್ ಜ್ವರ ಬಂದವ ಅಂತ ತಿಳ್ಕೊಂಡು ಅವ್ರು ಇನ್ನೂ ಗಾಬರಿ ಚಾಲು ಆಗಿಬಿಡ್ತದೆ. ಈ ರೀತಿ ಜನರನ್ನ ಹಾಗೆ ಮಾಡಬೇಡ್ರಿ. ಜನರಿಗೆ ನಿಜವಾದಂಥದ್ದು ಅರ್ಥವನ್ನು ಹೇಳ್ರಿ. ಈಶ್ವರ್ಚಂದ್ ವಿದ್ಯಾಸಾಗರ ಪುಸ್ತಕದಲ್ಲಿ ಏನು ಬರ್ದಾರ ಅಂದ್ರೆ, ಈ ಗ್ರಹಣಗಳಿಂದ ನಾವು ಏನು ಕಲಿಬೇಕು ಅಂತ ಹೇಳಿದ್ರೆ, ನಮ್ಮ ಚರಿತ್ರೆ ಹೇಗದಂದ್ರೆ, ನಾವು ಮೊದಲಿಂದ ಉದಾರವಾದಿಗಳು. ನಮ್ಮ ಋಷಿ ಮುನಿಗಳು ಸರ್ವೇ ಜನ ಸುಖಿನೋ ಬಂತು, ಸರ್ವೇ ಸಂತು ನಿರಾಮಯ, ಈ ಜಗತ್ತೇ ಒಂದು ಕುಟುಂಬ, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಂ, ಎಲ್ಲರಲ್ಲಿ ಭಗವತ್ ಸ್ವರೂಪ ಅದ ಅಂತೇಳಿ ಅಂತಕ್ಕಂಥ ಭಾವನೆ ಇರ್ತಕ್ಕಂಥವ್ರು ನಾವು. ನಮ್ಮ ಬಂಧು ಬಳಗ, ಪರಿವಾರ, ಸಮಾಜ, ನಮ್ಮ ಸುತ್ತಮುತ್ತಲಿನ ಜನರಿಗೆ ಏನು ಕಷ್ಟ ಬಂದರೂ ಹೋಗಿ ಸಹಾಯ ಮಾಡ್ತೀವಿ. ಹಾಸ್ಪಿಟಲ್ ಬಲ್ಲಿದ್ರೆ ಹೋಗ್ತೀವಿ, ಇನ್ನೊಂದಾದ್ರೂ ಹೋಗ್ತೀವಿ, ಕಷ್ಟ ಬಂದರೆ ಹೋಗ್ತೀವಿ, ಎಲ್ಲ ನಾವು ಸಹಾಯ ಮಾಡ್ತೀವಿ. ಇಷ್ಟ್ಯಾಕ, ನಾವು ಸೂರ್ಯ ಚಂದ್ರರಿಗೆ ಸಹಿತ ಏನಾದರೂ ಆಪತ್ತು ಬಂದ್ರೆ ಜಪಗಳು ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಅವ್ರಿಗೆ ವಿಮುಕ್ತಿ ಆಗಲಿ ಅಂತ ಅರ್ಘ್ಯ ಪ್ರದಾನ ಕೊಡ್ತೀವಿ. ಸೂರ್ಯ ಚಂದ್ರಿಗೆ ಕೂಡ, ಮನುಷ್ಯರಿಗೆ ಅಂಕರು ಆಲ್ರೆಡಿ ಮಾಡೇ ಮಾಡ್ತೀವಿ. ನಮ್ಮ ಬಂಧು ಬಳಗ, ಸಮಾಜ, ಮನುಷ್ಯರಿಗೆ ಎಲ್ಲರಿಗೂ ಮಾಡ್ತೀವಿ. ಸೂರ್ಯಚಂದ್ರರಿಗೆ ಅಲ್ಲದೆ ನಾವು ವಿಶೇಷವಾಗಿ ಸೂರ್ಯಚಂದ್ರಿಗೆ ಕೂಡ ಮಾಡ್ತೀವಿ, ಜನರಿಗೆ ಅಲ್ಲದೆ. ದುರ್ಭಾಗ್ಯವಾಗಿ ಆ
ಸೂರ್ಯಚಂದ್ರರಿಗೆ ಮಾತ್ರ ಮಾಡ್ಲಿಕ್ಕತ್ತಾರ, ಮನುಷ್ಯರದು ಬಿಟ್ಟುಬಿಟ್ಟಾರ. ಎಡಗೈಲಿ ಕಾಗಿ ಹೊಡೆದಿಲ್ಲ, ಯಾರು ಸತ್ರ ಹೋಗೋದಿಲ್ಲ, ಯಾರು ಮನೆಗೆ ಹೋಗೋದಿಲ್ಲ, ತಮ್ಮ ಮನೆಯೊಳಗೆ 24 ಗಂಟೆ ಇರ್ತಾರ. ಕಾರು ಬಂಗ್ಲಾ ಟಿವಿ ಟಾನ್ ಕಪ್ಪಿದ್ದಂಗೆ. ಯಾರು ಹಾಸ್ಪಿಟ್ಲಿಗೆ ಬಿದ್ದರೂ ಹೋಗೋದಿಲ್ಲ, ಯಾರು ಸತ್ರ ಹೋಗೋದಿಲ್ಲ. ಗ್ರಹಣ ಮಾತ್ರ ಬಹಳ ಆಚರಣೆ ಮಾಡ್ತಾರೆ ಮಡಿಲಿಂತ. ಅವ್ರು ಕೇಳ್ತಾರೆ ಮೊದಲೇ ಅಡ್ವಾನ್ಸ್. ಬ್ರಾಹ್ಮಣರು ಜಾಸ್ತಿ ದರ್ಭ ಹಾಕ್ಬೇಕೇನ್ರಿ, ಯಾವಾಗಾದ್ರಿ ವೇದ ಪ್ರಾರಂಭ, ಯಾವಾಗಾದ್ರಿ ಊಟ ಎಷ್ಟೊತ್ತಿಗಿಲ್ರಿ, ಮಧ್ಯ ಗ್ರಹಣ ಯಾವಾಗಾದ್ರಿ, ಯಾವ ಜಪ ಮಾಡ್ಬೇಕ್ರಿ, ವಿಷ್ಣು ಜಪ ಮಾಡ್ಬೇಕು. ಇಲ್ರಿ ನಾವು ಸ್ಮಾರ್ತ್ರಿ, ಶಿವ ಜಪ ಮಾಡ್ಬೇಕ್ರಿ. ಇಲ್ಲ ನಾವು ವಿಷ್ಣು ಜಪ ಮಾಡ್ತೀವ್ರಿ. ಸರಿ ನೀವು ವಿಷ್ಣು ಮಾಡ್ರಿ. ಇಲ್ರಿ ನಾವು ಶಾಕ್ತದವ್ರಿ, ನಾವು ದೇವಿ ಜಪ ಮಾಡ್ತೀವಿ. ದೇವಿ ಜಪ ಮಾಡು. ನೀನು ಏನು ಸುಡುಗಾಡು ಮಾಡ್ತೀವಿ ಮಾಡಿ, ಯಾವುದೊಂದು ಜಪ ಮಾಡು. ಮಧ್ಯದಲ್ಲಿ ಅದು ಮಾಡ್ಬೇಕ್ರಿ. ಮಧ್ಯದ್ದು ಯಾವಾಗ ಬರ್ತದ್ರಿ, ಊಟ ಎಷ್ಟೊತ್ತಿಗೆ ಅದ್ರಿ ನಾಳೆ. ಅರೆ ಇದ್ರದ್ದೇ ಚರ್ಚಾ. ಇದ್ರ ಹಿಂದಿರ್ತಕ್ಕಂಥ ಉದ್ದೇಶ, ಇದ್ರ ಹಿಂದಿರ್ತಕ್ಕಂಥದ್ದು ಇದು ಯಾರಿಗೂ ಬೇಕಾಗಿಲ್ಲ. 1999 ಒಳಗೆ ಕಲಿಯುಗಾಂತಮ್ ಅಂತ ಒಂದು ಭಾರದ್ವಾಜ ಅಂತ ವೇದವ್ಯಾಸ ಅಂತಕ್ಕಂಥ ದೊಡ್ಡ ಜ್ಯೋತಿಷ್ಯಕಾರರು ಆಂಧ್ರ ಪ್ರದೇಶದಲ್ಲಿ ಒಂದು ಪುಸ್ತಕ ಬರೆದಿದ್ರು. ಕಲಿಯುಗಾಂತಮ್, ಕಲಿಯುಗ ಅಂತ ಆಗಿ ಹೋಗ್ಬಿಡ್ತದೆ. 1999 1999 ಆ ದೊಡ್ಡ ಪುಸ್ತಕ. ನಾನು ಗೋಕರ್ಣಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ರಿಗೆ ತೋರಿಸಿದೆ. 104 ವರ್ಷದ ಪಂಡಿತರು. ಅವ್ರಿಗೆ ತೋರಿಸಿದೆ, ಏನ್ರಿ ನಮ್ಮವರು ದೊಡ್ಡ ವೇದವ್ಯಾಸ ಅಂತಕ್ಕಂಥ ದೊಡ್ಡ ಇವರು ಕಲಿಯುಗ ಅಂತ ಆಗ್ತಂತ ಪುಸ್ತಕ ಬರೆದಾರ ಮುಂದಿನ ವರ್ಷ ಅಂತ ಅಂದಾಗ ಅವ್ರು ಹೇಳಿದ್ರು, ನೀನು ದಿನ ಸಂಧ್ಯಾವನ ಮಾಡ್ತೇನೆ ಅಂದರು. ಹೌದ್ರಿ ಮಾಡ್ತೀನಿ ಅಂದೆ. ಹೇಳೋದು ಸಂಕಲ್ಪ ಅಂದರು. ಕಲಿಯುಗೆ ಪ್ರಥಮ ಚರಣೆ ಭರತೃಷೆ ಭರತಖಂಡೆ ಜಾಂಬುದ್ವೀಪೆ. ನಿಂದ್ರು ಕಲಿಯುಗ ಪ್ರಥಮ ಚರಣ. ಏನೂ ಆಗೋದಿಲ್ಲ. ಯಾಕೆ ಅನಿಸ್ತಿದೆ, ಇನ್ನು 3 ಚರಣಗಳವ. ಯಾರೋ ಅವ್ರು ಹೇಳಿದವ್ರು ಅಂಥೇಳಿ. ಅಂಥ ಜ್ಯೋತಿಷ್ಯಕಾರ ಬರೆದಿದ್ದ ಸತಿ ಏನೂ ಆಗಲಿಲ್ಲ. ಹೇಳೋ ತಾತ್ಪರ್ಯ ಇಷ್ಟೇ, ಇಂಥವೆಲ್ಲದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಏನನ್ನು ನಮ್ಮ ಹಿರಿಯರು ಯಾಕೆ ಹೇಳ್ತಾರಪ್ಪ ಅಂತಂದ್ರೆ, ನಿಮ್ಮ ಆರೋಗ್ಯದ ಸಲುವಾಗಿ ಕೆಲವು ಸೂತ್ರಗಳನ್ನು ಮಾಡಿದ್ದಾರೆ. ಕೈಕಾಲು ತೊಳ್ಕೊಡ್ರಿ, ಪೂರ್ಣ ಕಾಲು ತೊಳ್ಕೊಡ್ರಿ, ಇಲ್ಲ ಅರ್ಧ ತೊಳ್ಕೊಂಡ್ರೆ ಶನಿ ಬರ್ತದೆ ನೋಡು ಮನ್ಯಾಗ ಅಂತ ಹೇಳ್ತಾರೆ. ಈ ಶನಿ ಎಲ್ಲ ಅಪಾರ್ಟ್ಮೆಂಟ್ಗಳು ಮುಂದೆ ಕೂತಿರ್ತಾನೆ. ಯಾರ್ಯಾರು ಅರ್ಧ ಕಾಲು ತೊಳ್ಕೊತಾರೆ, ಯಾರ್ಯಾರು ಇದು CC ಕ್ಯಾಮ್ರಾ ಇಟ್ಟಾನ, ಏನೂ ಇರೋದಿಲ್ಲ. ಸುಮ್ಮನೆ ಒಂದು ಭಯ ಭಕ್ತಿ ನಾವು ಯಾಕೆ ಮಾಡ್ತೀವಿ. ನಮ್ಮ ಸಣ್ಣ ಹುಡುಗರಿಗೆ ಶಾಲೆಗೆ ಕಳ್ಸೋಕೆ ನಾವು ಏನಂತೀವಿ, ಹೋಗ್ಬಾಪಣ ನೀವು ಬರೋಣ, 5 ಸ್ಟಾರ್ ಕೊಡ್ತೀವಿ, ಚಾಕ್ಲೇಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಅವ ಹಾಗೆ ಆಡ್ಲಿಕ್ಕತ್ತ ನೋಡಲ್ಲಿ ಪೊಲೀಸ್ ನೋಡಿ ಹಿಡ್ಕೊಂಡು ಹೋಗ್ಲಿಕ್ಕತ್ತ ನೋಡು, ಶಾಲೆಗೆ ಹೋಗ್ತಾ ಇಲ್ಲ ಅಂತೇಳಿ. ಈ ಮತ್ತು ಅವನಿಗೆ ಆಸೆ ಮತ್ತು ಭಯ ಎರಡೂ ಯಾಕೆ ತೋರಿಸ್ತೀವಪ್ಪ ಅಂದ್ರೆ, ನಮ್ಮ ಹುಡುಗ ಹೋಗಿ ಶಾಲೆಗೆ ಹೋಗಲಿ, ದೊಡ್ಡವನಾಗಲಿ, ವಿದ್ಯಾವಂತ ಆಗಲಿ, ಓದಲಿ ಎಂಬ ಕಾರಣಲಿಂತ ನಾವು ಭಯ ಮತ್ತು ಇದು ತೋರಿಸ್ತೀವಿ. ಹಾಗೇ ನಮ್ಮ ಧರ್ಮಶಾಸ್ತ್ರದಲ್ಲಿ ಇಂಥ ಭಯ ಮತ್ತು ಇವು ತೋರಿಸಿದ್ದಾರೆ. ಹಂಗಾಗ್ತದೆ ಹಿಂಗಾಗ್ತದೆ, ಶನಿ ಬರ್ತಾನೆ. ಶನಿ ಬರೋದಿಲ್ಲ, ಏನೂ ಆಗೋದಿಲ್ಲ. ಗಾಬರಿ ಆಗಬೇಡ್ರಿ. ಒಳ್ಳೆ ಕೆಲಸಗಳನ್ನು ಮಾಡ್ತು, ಒಳ್ಳೆ ಮನಸ್ಸನ್ನು ಇಟ್ಕೊಳ್ರಿ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ.